3 ಓವರ್ ಚೆನ್ನಾಗಿ ಹಾಕಿದ್ದಾರೆ ಜಡೇಜಾ. ಒಂಥರ ಚೆಪಾಕ್ ವಿಕೆಟ್ ಅಲ್ಲಿ ಬೌಲಿಂಗ್ ಮಾಡಿದಂತ ಎಲ್ಲಾ ಸವಿ ನೆನಪುಗಳು ಇಲ್ಲಿ ಕಾಣಿಸ್ತಾ ಇತ್ತು ಅವ್ರಿಗೆ ಈಡನ್ ಗಾರ್ಡನ್ಸ್ ನಲ್ಲಿ. ಸ್ವಲ್ಪ ಹೆಲ್ಪ್ ಇದೆ ಅಂತ ಅಂದ್ರೆ ತಿಂದಾಕುವಂತ ಬೌಲರ್ ರವೀಂದ್ರ ಜಡೇಜಾ ಅವ್ರಿಗೆ ಏನಕ್ಕೆ ಕೋಟಾನ ಕಂಪ್ಲೀಟ್ ಮಾಡಿಸ್ಲಿಲ್ಲ. ಎಸ್, ಟ್ಯಾಕ್ಟಿಕಲ್ ಎರರ್ಸ್ ಇತ್ತು. 3 ಓವರ್ 8 ರನ್ ಕೊಟ್ಟು 2 ವಿಕೆಟ್ ಎತ್ತಿದ್ರು. ಏನಕ್ಕೆ 4ನೇ ಓವರ್ ಅಲ್ಲಿ ಮಾಡಿಸ್ಲಿಲ್ಲ ಅಂತ ಇದ್ರ ಬಗ್ಗೆನೆ ನಾವು ಡಿಸ್ಕಸ್ ಮಾಡಿದ್ವಿ. ಹಳೆ ಶೋಲಿ ಜಡೇಜಾ ಅವರ ಪಾತ್ರ ಏನು ಈ ತಂಡದಲ್ಲಿ. ಸುಮಾರು 4-5 ಮ್ಯಾಚ್ ಆದ್ರೂ ಇನ್ನ ಒಂದು ಫುಲ್ ಕೋಟಾ ಓವರ್ ಬೌಲಿಂಗ್ ಮಾಡಿಲ್ಲ. ನಿನ್ನೆ ಅಷ್ಟು ಚೆನ್ನಾಗಿ ಅವ್ರ ಎಕ್ಸ್ಪೀರಿಯನ್ಸ್ ತಗೊಂಬಂದ್ ಎಂತ ಒಂದು ರಿದಮ್ ಅಲ್ಲಿ ಕಾಣಿಸ್ಕೊಂಡ್ರು. ನೆನ್ನೆ ಆಡಕ್ಕೆ ಆಗ್ಲಿಲ್ಲ. ಔಟ್ ಸೈಡ್ ಎಚ್ ಬೀಟ್ ಮಾಡ್ತಾ ಇದ್ರು, ಒಳಗಡೆ ಬರೋ ಬಾಲ್ ಬ್ಯಾಟ್ ಹೊಡಿತಾ ಇತ್ತು. ಬೌಂಡ್ರಿ ಅನ್ನೋದ್ರಲ್ಲಿ ಸಿಂಗಲ್ ತೆಗಿಯಕ್ಕೆ ಕಷ್ಟ ಬೀಳ್ತಾ ಇದ್ರು. ಅದೊಂದ್ ಕಡೆ ಆದ್ರೆ ನ್ಯಾಂಡ್ರೆ ಬರ್ಗರ್ಗಿತ್ತು ಇನ್ನ ಒಂದು ಓವರ್, ಅವ್ರಿಗೆ ಉಪಯೋಗಿಸಬಹುದಿತ್ತು ಮಧ್ಯದಲ್ಲಿ. ನೀವು ಜಾಫ್ರಾ ಆರ್ಚರ್ ಅಪ್ ಫ್ರಂಟ್ ಚೆನ್ನಾಗಿ ಮಾಡಿದ್ರು ನ್ಯೂ ಬಾಲ್ ಅಲ್ಲಿ. ಇವ್ರದ್ದು ಏನೋ ಒಂದು ರೊಟೇಷನಲ್ ಪಾಲಿಸಿಲಿ ತುಷಾರ್ ದೇಶಪಾಂಡೆ ಆಚೆ ಇಟ್ಟು ಬ್ರಿಜೇಶ್ ಶರ್ಮಾನ್ ಒಳಗಡೆ ತರೋದು, ಈ ಆಟದಲ್ಲೇ ಇವ್ರು ಬಂದು ಕಳೆದೋಗ್ತಾ ಇದಾರ. ಒಂದ್ ಕಡೆ ರಿಸೋರ್ಸಸ್ ಇದ್ದಾಗ ಫುಲ್ ಆಗಿ ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಅನದರ್ ಇಂಡಿಯನ್ ಕ್ಯಾಪ್ಟನ್ ಬ್ಯಾಟಿಂಗ್ ಫೇಲ್ಯೂರ್ ಇಂದ ಕ್ಯಾಪ್ಟನ್ಸಿ ಕೂಡ ಎಫೆಕ್ಟ್ ಆಗ್ತಾ ಇದೆಯಾ ಅವ್ರದ್ದು, ಅಥವಾ ಕ್ಯಾಪ್ಟನ್ಸಿಲಿ ಅವ್ರಿಗೆ ಕಂಡು ಬರದೇ ಇರೋದು ಬ್ಯಾಟಿಂಗ್ ಅಲ್ಲಿ ಎಫೆಕ್ಟ್ ಮಾಡ್ತಾ ಇದೆಯಾ ಅಂತ. ಸೊ ಕಷ್ಟಕರವಾದ ದಿನ ಇದೇ ಒಂದು ಲೈದಲ್ಲಿ ಕಂಡು ಬಂದ್ರೆ ರಾಜಸ್ಥಾನ್ ರಾಯಲ್ಸ್ಗೆ ಮೂವಿಂಗ್ ಫಾರ್ವರ್ಡ್ ತುಂಬಾ ಹಾಲೋ ಆಗಿದೆ ಅವರ ಮಿಡ್ಲ್ ಆರ್ಡರ್ ಅಂಡ್ ಇವನ್ ಟಾಪ್ ಆರ್ಡರ್ ಕೂಡ. ಎಕ್ಸೆಪ್ಟಿಂಗ್ ಸೂರ್ಯವಂಶಿ, ಜೈಸ್ವಾಲ್ ಇಬ್ಬರನ್ನ ತೆಗೆದ್ರೆ ಆಚೆ ಈಕ್ವೇಶನ್ ಅಲ್ಲಿ ಅವರಿಬ್ರು ಟುಗೆದರ್ ಬಂದು 500 ಚಿಲ್ಲರೆ ರನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬೇರೆ ಎಲ್ಲ ಸಿಂಗಲ್ ಡಿಜಿಟ್ ಅಲ್ಲಿ ಇದ್ದಾರೆ.